ನಮ್ಮನ್ನು ಕರುಣೆಯಿಂದಲೇ ಕಾಯಬೇಕಮ್ಮ. ಅಮ್ಮ, ನಾವು ಮೂವರು ನಿನ್ನ ಪಾದಪುಂಡರೀಕಗಳಿಗೆ ಮಣಿಯುತ್ತಾ ನಮ್ಮನ್ನು ನಿನಗಾಗಿ ಅರ್ಪಿಸಿಕೊಂಡಿದ್ದೇವೆ ದೇವಿ. ಅಮ್ಮ, ಕಾರೆಂಬ ಕತ್ತಲೆಯ ಮೊತ್ತ ಎತ್ತ ನೋಡಿದರೆ ಜಲರಾಶಿಯ ಸುತ್ತ ಕಂಗೆಡುತ್ತಾ ದಾರಿ ಕಾಣದೆ ಮೊರೆ ಇಟ್ಟಾಗ ಓಂಕಾರ ಸ್ವರೂಪಿಣಿಯಾಗಿದ್ದಂತಹ ನೀನು ನಿನ್ನನ್ನೇ ಸ್ತುತಿಸಲು ಸೂಚಿಸಿದೆ. ಅದರಂತೆ ನಮಗೆ ಇಚ್ಛಾ ಕ್ರಿಯಾ ಜ್ಞಾನಗಳನ್ನಿತ್ತು ನೀನು ನಮ್ಮನ್ನು ಮೇಧಾಶಕ್ತಿಯನ್ನು ನೀಡಿ ನಮ್ಮನ್ನು ಪೊರೆದೆ ತಾಯೇ. ಅಮ್ಮ, ಈ ಕತ್ತಲೆಯ ಅಂಧಕಾರದಿಂದ ನಿನ್ನ ಜ್ಞಾನದ ಬೆಳಕಿಗೆ ನಮ್ಮನ್ನು ಕರೆದೆ ತಾಯೇ. ತಾಯೇ, ನಾವು ಯಾರು, ನಮ್ಮ ಹುಟ್ಟಿಗೆ ಕಾರಣವೇನು ಎಂಬೆಲ್ಲ ಪ್ರಶ್ನೆಗಳು ನಮ್ಮನ್ನು ಆವರಿಸಿದೆ. ಹಾಗಾಗಿ ಈ ಸಮಯದಲ್ಲಿ ನಮಗೆಲ್ಲವನ್ನು ತಿಳಿಸಿ ನಮ್ಮನ್ನು ಪೊರೆಯಬೇಕು ತಾಯೇ. ರಕ್ಷಿಸಮ್ಮ, ರಕ್ಷಿಸು. ಜನ್ಮವ ನಿತ್ಯ ಯಾತಕ್ಕೆ ಜನ್ಮವ ನಮಗೆ ಏನೊಳ್ತು ಮಾತಿ ನಮಗೇತರ ಏನೊಳ್ತು ಮಾತಿ ನೀ ತಿಳುಗುತ್ತ ಸಕಲವನು ನೀ ತಿಳುಗುತ್ತ ಸಕಲವನು ಸಂಪ್ರೀತಿಯೊಳಗಿಸಬೇಕು
ಸರ್ವನಾದವಾಗಿ, ಶಬ್ದವಾಗಿ, ಮಂತ್ರವಾಗಿ, ತಂತ್ರವಾಗಿ, ಯೋಗವಾಗಿ, ವಿದ್ಯೆಯಾಗಿ, ಸತ್ವವಾಗಿ, ತತ್ವವಾಗಿ ಇರುವವಳೇ ನೀನು. ನಿನ್ನ ದರ್ಶನದಿಂದ ಧನ್ಯರಾದೆವು, ಪಾವನರಾದೆವು. ಮೊದಲಲ್ಲಿ ಹುಟ್ಟಿಕೊಂಡಿರುವಂತಹ ಪ್ರಶ್ನೆ ಯಾರಿಂದ ಜನ್ಮವಾಯಿತು? ಆದರೆ ಈಗೊಂದು ಪ್ರಶ್ನೆ ಹುಟ್ಟಿಕೊಂಡಿದೆ ತಾಯಿ, ಯಾತಕ್ಕಾಗಿ ಜನ್ಮವಿತ್ತೆ? ನಾವು ಮಾಡಬೇಕಾದ ಕಾರ್ಯಗಳಾವು ಎಲ್ಲವನ್ನು ತಿಳಿಸಿ ಸಂಪ್ರೀತಿಯಿಂದ ನಮ್ಮವರನ್ನು ರಕ್ಷಿಸಬೇಕು ತಾಯಿ, ರಕ್ಷಿಸಬೇಕು. ನೀನಿಲ್ಲದೈನರಾದಿಗರು ನಮ್ಮ ಸಾನುರಾಗದೋಳಿದು ರಕ್ಷಿಸುವವರು. ಜಯ 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 ರಕ್ಷಿಸುವವರು ಪ್ರಾಣ ಬೀಗಿನ ರಾಜಿದರು ತಾಯಿ ನೀರಿಗೂ ಸುತ್ತ ಪೊರೆದ ಕೃಪೆಯಳು. ಜಯ 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 ಜಗದ್ರಕ್ಷಕಿ ಕಾಪಾಡು, ನಮ್ಮೆಲ್ಲರನ್ನು ಕಾಪಾಡೋರು ನೀನಿಂದೇ ತಿಳಿದಿದ್ದೇವೆ. ನೀನಿಲ್ಲದಿನ್ಯಾರ್ಯಾರು ನಮ್ಮನ್ನು ಸಾನುರಾಗದಿಂದ ರಕ್ಷಿಸಲು? ಅದಕ್ಕೆ ನೀನೇ ಸಮರ್ಥಲಮ್ಮ. ಜ್ಞಾನವಿಹೀನರಾಗಿ ಈ ಕಾರುಗತ್ತಲೆಯಲ್ಲಿ ತೇಲಾಡುವ ನಮಗೆ ಅಭಯಪ್ರದಾಯಿಯಾಗಿ ಬಂದ ನೀನೇ ಸಕಲವನ್ನು ತಿಳಿಸಬೇಕು ತಾಯಿ. ನಮ್ಮಿಂದ ಮಾಡಬೇಕಾದ ಕಾರ್ಯವೇನು, ನಮ್ಮ ಮುಂದಿನ ನಡೆಯೇನು ಎಂಬುದನ್ನು ತಿಳಿಸಿ ನಮ್ಮನ್ನು ಕೊರೆಯಬೇಕು ತಾಯೇ. ಜಯ 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 ಜಯ. ಹರಿಹರ ಬ್ರಹ್ಮ ರಂಜನಿ ಜಗನಾಮ ಹರುಷದಿ ಹೂವರಿಗೆ ಇರುವುದು ನಿಮ್ಮಿಂದ ಕನಕಾರ್ಯವುದಾಗಿ, ಇರುವುದು ನಿಮ್ಮಿಂದ ಕನಕಾರ್ಯವುದಾಗಿ ಹೊರೆದ ಪೀಠದ ನಿಮಗೆ. ನಿಮ್ಮಿಂದ ಶಿಸ್ತಿಗೆ ನಾನೇ ಕಾರಣಲು. ನಿಮ್ಮನ್ನು ಶಿಕ್ಷಿಸಿದಲ್ಲದೆ ನಿಮಗೆ ಇಚ್ಛಾ ಕ್ರಿಯಾ ಜ್ಞಾನಗಳನ್ನಿತ್ತರಿಸಿದ್ದೇನೆ. ಮುಂದಕ್ಕೆ ನನಗೆ ಸಹಾಯಕರಾಗಿ ಮುನ್ನಡೆವ ನೀವು ಘನವಾದ ಕಾರ್ಯವೇ ಮಾಡಬೇಕಾಗಿದೆ. ಯಾವುದು ತಾಯಿ? ಹೋದ ಕಲ್ಪದೀಲಯವಾದ ಪ್ರಪಂಚವ ಓದದಿ ಸೃಜಿಸುವ ಕಾಯ್ದು ಬೇಡದ ಲಯ ಕೊಳಿಸುವ ಹತನಗಿ ಆದಿರಿ ನೀವಾದರೆ ಮಕ್ಕಳೇ, ತಾಯೇ, ಹಿಂದಿನ ಕಲ್ಪದಲ್ಲಿ ಲಯವಾದಂಥ ಪ್ರಪಂಚವನ್ನು ಮರುಸೃಷ್ಟಿಸಿ ಅದನ್ನು ನೀವೆಲ್ಲರೂ ಸರಿಯಾಗಿ ನಡೆಸಿಕೊಂಡು ಬರಬೇಕಾಗಿದೆ. ಅದರದ್ದಾದ ಸ್ವರೂಪವನ್ನು ನಾನು ನಿಮಗೆ ನೀಡುತ್ತೇನೆ. ಹಾಗೆ ಆಗಲಿ ತಾಯೇ. ಅದನ್ನು ಮೋದದಿಂದ ಸೃಷ್ಟಿಸಿ ಪಾಲಿಸಿ ಅನಂತದರಲ್ಲಿ ಲಯಗೊಳಿಸುವ ಕಾರ್ಯವನ್ನು ನಿಮಗೊಪ್ಪಿಸುತ್ತೇನೆ. ನಿಮಗಿರಲು ತಾಣವನ್ನು ಕರುಣಿಸುತ್ತೇನೆ. ಬ್ರಹ್ಮ, ಅಮ್ಮ ನೀನು ಸತ್ಯಲೋಕದಲ್ಲಿರೋ. ಹಾಗೇ ಆಗಲಿ ತಾಯಿ. ವಿಷ್ಣು, ತಾಯೇ, ನಿನಗೆ ವೈಕುಂಠ. ಹಾಗೆ ಆಗಲಿ. ಹಾಗೆ ಮಹೇಶ್ವರ, ಜನನಿ, ನಿನಗೆ ಕೈಲಾಸದ ಆಧಿಪತ್ಯ ಇರುತ್ತದೆ. ಧನ್ಯನಾದೆ ತಾಯಿ. ಮಕ್ಕಳೇ, ಜನನಿ, ನೀವು ನಿಮ್ಮ ನಿಮ್ಮ ಕಾರ್ಯಗಳಲ್ಲಿ ಸಾಗುವಾಗ ನಿಮ್ಮವರಿಗೂ 3 ಗುಣಗಳನ್ನು ಕಡುತ್ತೇನೆ. ಕೇಳಿ
ಸತ್ವರಾಜ ಸಾತಮ ವೇಣು ತಿಪ್ಪಣ್ಣ ಮೋರೋ ಭಕ್ತಿದಾಸ ಸಗುಣದಿ ನಿತ್ಯ ಶ್ರೀ ತಾಲಿವಿದಾಟನು ಸಾತ್ವಿಕ ಬಂದು ಹರಿಯು ಪೊರೆದಿ ಮಕ್ಕಳೇ, ಮಾತೆ ನಾನು ಹೇಳಿದಂತೆ ನೀವು ನಿಮ್ಮ ನಿಮ್ಮ ಕಾರ್ಯಗಳಲ್ಲಿ ಸಾಗುವಾಗ ನಿಮ್ಮವರಿಗೂ 3 ಗುಣಗಳನ್ನು ದಯಪಾಲಿಸುತ್ತೇನೆ. ಹಾಗೆ ಆಗಲಿ ತಾಯೇ. ಬ್ರಹ್ಮ, ತಾಯಿ ನೀನು ರಾಜಸಗುಣೋಪೇತನಾಗಿ ಹ. ಸೃಷ್ಟಿ ಕಾರ್ಯವನ್ನು ಮಾಡುವಂತವನಾಗು. ಹಾಗೆ ಆಗಲಿ ತಾಯಿ. ಮಗು ವಿಷ್ಣು, ಅಮ್ಮ ಬ್ರಹ್ಮ ಸೃಷ್ಟಿಯನ್ನು ನೀನು ಪೊರೆಯುತ್ತ ಹ. ಸಾತ್ವಿಕೋ ಗುಣೋಪೇತನಾಗು. ಹಾಗೆ ಆಗಲಿ ತಾಯಿ. ಮಗು ಮಹೇಶ್ವರ, ಜನನಿ ಹರಿಪಾಲಿಸಿದ ಸೃಷ್ಟಿಯನ್ನು ನೀನು ಪೊರೆಯುತ್ತ ಹ. ತಮೋ ಗುಣದವನಾಗಿ ಮೆರೆ. ಹಾಗೇ ಆಗಲಿ ತಾಯಿ. ಅಮ್ಮ, ಕಷ್ಟಕಾಲ ಬಂದರೆ ಏನು ಮಾಡಬೇಕು? ಕಷ್ಟಕಾಲ ದೋಲೆಲ್ದಾನಿಟ್ಟೈ ಬದಿತವು ಒಟ್ಟು ಸಂದರ್ಶನವು ಇಷ್ಟದಿ ಪೊರೆವೆಂದೊಂದು ಅಭಯವಿತ್ತೈದಲು ತಟ್ಟನಂತೋದನವೋ ಮಕ್ಕಳೇ, ಅಮ್ಮ ನಾನು ಹೇಳಿದಂತೆ ನೀವು ಕಾರ್ಯನಿರತರಾಗಿದ್ದಾಗ ಕಷ್ಟಗಳು ಬಂದರೆ ಧೈರ್ಯಗೆಡದಿರಿ. ಆ ಕಾಲಕ್ಕೆ ನಿಷ್ಠೆಯಿಂದ ಭಜಿಸಿದಿರಿ ಎಂದಾದರೆ ಕೂಡಲೇ ಕಾಣಿಸಿಕೊಂಡು ಅದರ ನಿವಾರಣೆಯನ್ನು ಮಾಡುತ್ತೇನೆ. ಮಕ್ಕಳೇ, ತಾಯೇ ಈಗ ಅಂತರ್ಧಾನಲಾಗುತ್ತೇನೆ, ಅಂತರ್ಧಾನಲಾಗುತ್ತೇನೆ, ಅಂತರ್ಧಾನಲಾಗುತ್ತೇನೆ. ಪದವಿ ಭಾವೈಶ್ವರಾಲಿ ಬೂದು ರಾಜ ಸಾಗುಣ ಹಠದಿದರಿ ಬಿದಾದು ಕಡುಮದವನು ತಾಳಿ ನಯ ಮನದಲ್ಲಿ ಕಡುಮದವನು ತಾಳಿ ತನ್ನಯ ಮನದಲ್ಲಿ ನುಡಿದ ಪಾಯದೋಳು ಹರಿ ಹರಲಾಲಿಸಿ ಸೃಜಿಸುವ ಕಾರ್ಯಕ್ಕೆ ಹರಿ ಹರಲಾಲಿಸಿ ಶಿಕ್ಷಿಸುವ ಕಾರ್ಯಕ್ಕೆ ಶಿಕ್ಷಿಸುವ ಕಾರ್ಯಕ್ಕೆ ಕರುಣಿಸಿರಲು ಮಾತೆಯು ಅರಿತಾರೆ ನಮ್ಮಲ್ಲಿ ಹಿರಿಯವಾದಿನ ಅರಿತಾರೆ ನಮ್ಮಲ್ಲಿ ಹಿರಿಯನೈಸಿನ ಮರೆಯಲ್ಲವಿದು ಕರೆಯು ಹರಿಹರರೇ, ನಮ್ಮ ನಾನಾಡುವ ನುಡಿಗಳನ್ನು ಕೇಳಿ ಹ, ಈಗ ನಮ್ಮ ವ್ಯಕ್ತಿತ್ವಕ್ಕೆ ಸಾರ್ಥಕತೆ ಒದಗಿದೆ. ಹ, ಮುಂದೇನು ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರವೂ ದೊರಕಿದೆ. ಹೌದು. ನಾವೇನು ಯಾಕೆ ಹ. ಎಂಬುದರ ಕುರಿತಾಗಿ ಸ್ಪಷ್ಟ ಚಿಂತನೆಗೆ ಅವಕಾಶವಿದೆ. ಹ, ಅಮ್ಮ ನಮಗೆ ಏನು ಕೊಟ್ಟಿದ್ದಾರೋ ಹ. ಅದರ ಒಲಾರ್ಥವನ್ನು ತಿಳಿದು ಮುನ್ನಡೆಯಲು ಸಾಧ್ಯವಿದೆ. ಹ, ಒಂದಂತೂ ನಿಜ, ಯಾವುದೇ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಮುನ್ನಡೆಸಬೇಕಾದರೆ ಹ. ಅದಕ್ಕೆ ಸಮರ್ಥ ನಿರ್ದೇಶಕನುವನು ಬೇಕು. ಆತನಲ್ಲಿ ಹಿರಿತನವೂ ಬೇಕು. ಹೌದು. ಹಾಗೆಂದು ಯೋಚಿಸುತ್ತಿರುವಾಗ ಯಾರು ಹಿರಿಯ ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ಕಣ್ಣ ಮುಂದೆ ಇದೆ. ಆದರೆ ಈ ಬದಲಾವಣೆ ಈಗ ಯಾಕೆ? ಕೇಳಿಕೋ. ಹ. ಈ ಯಾರು ಹಿರಿಯ ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರವೂ ಇದೆ. ಹ. ಅದಕ್ಕೂ ಆಧಾರವಾದ ಉದ್ಯೋಗ ಸೃಷ್ಟಿ ಆಧಾರ. ಹ, ಅದರ ಆಧಾರ ನನ್ನಲ್ಲಿದೆ. ಹ. ಆದ್ದರಿಂದ ನಾನೇ ಹಿರಿಯನಾಗಿದ್ದೇನೆ.
ಇನ್ನು ಮುಂದೆ ನೀವಿಬ್ಬರು ನಾನಾಡಿದ ನುಡಿಗಳನ್ನೇ ಕೇಳಿ ಬಿದ್ದಿರತಕ್ಕದ್ದು. ಇದೀ ಬ್ರಹ್ಮನ ಆಜ್ಞೆ ನೆನೆಸಿ ಅರಿತು ನಡೆದುಕೊಳ್ಳಿ. ಬ್ರಹ್ಮ ಪದುಮಾಟ ನಗುತ್ತಲ್ದ ಪದುಮಾಟ ನಗುತ್ತಲ್ದ ವಿಧಿಯೇ ನೀ ಸುಮ್ಮನಿಗೆ ಯಾಕೆ ನಗು? ಕೆಲವೊಮ್ಮೆ ನಗಬೇಕು ಅಳಬೇಕು ಎನ್ನುವ ಹಾಗೆ ಕೂಡ ಆಗ್ತಾ ಉಂಟು. ಏನಾಯ್ತು? ಆದರೆ ನಿನ್ನ ರಾಜಸ ಬುದ್ಧಿಗೆ ನಗುವೇ ಸೂಕ್ತ. ಯಾಕೆ? ಬ್ರಹ್ಮ ಅಮ್ಮ ಎಲ್ಲೂ ಹೇಳಿಲ್ಲ ಬ್ರಹ್ಮ ಹಿರಿಯವ ಎಂಬುದಾಗಿ ಅಥವಾ ನಾವು ಕಿರಿಯರು ಎಂಬುದಾಗಿ. ಆದರೆ ನೀನು ನಿನ್ನ ವ್ಯತಿರಿಕ್ತ ಬುದ್ಧಿಗೆ ಸರಿಯಾಗಿ ನಿನ್ನನ್ನು ನೀನೇ ದೊಡ್ಡವ ಎಂಬುದಾಗಿ ನೀನೇ ಪರಿಗಣಿಸಿದ್ದಿ. ಅದನ್ನು ಬಿಟ್ಟು ಮದವನ್ನು ತಾಳುವೆ ಯಾಕೆ? ಅಮ್ಮನ ನೇಮದ ಪ್ರಕಾರ ನಾವೀಗ ಮಾಡಬೇಕಾದುದು ಹೋದ ಕಲ್ಪದ ಲಯವಾದ ಸೃಷ್ಟಿಯ ಮರುಸೃಷ್ಟಿ. ಹಾಗಾಗಿ ನೀನು ಏನು ಹೊಸದೊಂದು ಸೃಷ್ಟಿಯನ್ನು ಮಾಡಬೇಕೆಂಬುದಿಲ್ಲ. ಹೋದ ಕಲ್ಪದ ಸೃಷ್ಟಿಯ ವಸ್ತು ವಿಶೇಷವೆಲ್ಲವೂ ನಮ್ಮ ಕಣ್ಣ ಮುಂದೆ ಇದೆ. ಹಾಗಿರುವಾಗ ಹಿರಿಯವ ಕಿರಿಯವ ಮೇಲು ಕೀಳು ಎಂಬ ಪ್ರಭೇದಗಳು ಯಾಕೆ ಬ್ರಹ್ಮ? ಅಮ್ಮನ ನೇಮದಂತೆ ನಾವು ಮೂವರು ನಡೆದುಕೊಳ್ಳೋಣ. ಆಗದೆ ನೀನು ನನ್ನ ಮಾತನ್ನು ಒಪ್ಪುವುದಿಲ್ಲ ಅಂತ ಗೊತ್ತುಂಟು. ಸರಿ, ನೀನೇನು ಹೇಳ್ತಿ? ಮೃಡನಂದನ ಕ್ಷಣ ಲಯದಾಧಿಕಾರವ ಲಯದಾಧಿಕಾರವ ಅಯ್ಯೋ ಮೃಡನಂದನ ಕ್ಷಣ ಲಯದಾಧಿಕಾರವ ಲಯದಾಧಿಕಾರವ ಪಡೆದವ ನೈತಿನನು ಸುಡುವೆನು ಸಕಲವ ಉಳಿಯಲಿಲ್ಲದರಿಂದ ಸುಡುವೆನು ಸಕಲವ ಉಳಿಯಲಿಲ್ಲದರಿಂದ
ಕೇಳಿದೆ, ಅವನಿಗಾದ್ರೂ ತಿಳಿಯಿತು, ನಿನಗೆ ಇನ್ನೂ ತಿಳಿಯಲಿಲ್ಲ. ಬ್ರಹ್ಮ ಏನು? ಅವನು ಏನು ಹೇಳಿದ? ನಾನು ದೊಡ್ಡವರೆಂದು ಹೇಳಿದ. ನೀನೂ ದೊಡ್ಡವ. ನೀನು ಎಂಬ ದೀರ್ಘದ ಹಿಂದೆ ಇನ್ನೊಬ್ಬ ದೊಡ್ಡವನಿರಬೇಕಲ್ಲವೇ? ಅದು ಯಾರೆಂಬುದಾಗಿ ಕೇಳಂತೆ. ಯಾರು? ಹಾಗಂತ ಹರಿಸನ್ನವನಲ್ಲ. ಸರಿ, ನಾವಿಬ್ಬರು ದೊಡ್ಡವರಾದ್ರೆ ನೀನ್ಯಾರು? ಅಯ್ಯ ಬ್ರಹ್ಮ, ನಿನ್ನನ್ನು ನೀನು ಅಮ್ಮನ ಮಾತನ್ನು ನಿನ್ನ ಮೂಗಿನ ನೇರಕ್ಕೆ ತಂದು ದೊಡ್ಡವನಾಗಿ ಕುಳಿತುಕೊಳ್ಳುವ ಪ್ರಯತ್ನ ಮಾಡಬೇಡ. ನಮ್ಮ ಮೂವರ ವಿಚಾರದಲ್ಲಿ ನಾವೆಲ್ಲರೂ ದೊಡ್ಡವರೇ. ಆದರೆ ನಾನು ಲಯದ ಅಧಿಕಾರವನ್ನು ಬೇರೆ ಹೊಂದಿಕೊಂಡಿದ್ದೇನೆ. ನಿನ್ನ ಸೃಷ್ಟಿಯನ್ನು ಕ್ಷಣ ಮಾತ್ರದಲ್ಲೇ ಸುಟ್ಟು ಸುಡುಕಡು ಮಾಡುವ ಶಕ್ತಿ ನನಗಿದೆ. ಅದು ನನ್ನ ಹೆಚ್ಚಿನ ಕಿಚ್ಚಿನ ಕಣ್ಣಿನ ಬಲದಿಂದ. ಆದುದರಿಂದ ದೇಹ ರಚನೆಯಲ್ಲೂ ರೂಪದಲ್ಲೂ ಶಕ್ತಿಯಲ್ಲೂ ನಾನು ಹೆಚ್ಚಿನವ, ತಿಳಿದುಕೋ, ವ್ಯರ್ಥವಾದಿಸಬೇಡ. ಅಯ್ಯ ಹರಿಹರರೇ, ಮೊದಲು ನಾ ಸೃಜಿಸಲು ಪದುಮಾಕ್ಷ ಪೊರೆಯುವ ಅದಹರ ಲಯಗೊಳಿಪ ಮೊದಲು ನಾ ಸೃಜಿಸಲು ಪದುಮಾಕ್ಷ ಪೊರೆಯುವ ಅದಹರ ಲಯಗೊಳಿಪ ಅಧಿಕ ದಾಟದಿಂದ ಭೂವರುಳ ಪದವ ಬೀರದೆ ಪದವ ಮೊದಲು ನಚಿಸಲು ಪದುಮಾಕ್ಷ ಪೊರೆಯುವ ಅದಹರ ಲಯಗೊಳಿಪ ನಿಮಗೆ ಅಮ್ಮನಿಂದ ವಾಗ್ದತ್ತವಾದ ಉದ್ಯೋಗ ಕ್ರಿಯಾ ರೂಪದಲ್ಲಿ ಒದಗುವುದು ನನ್ನಿಂದ. ನೇರವಾಗಿ ಸ್ವತಂತ್ರವಾಗಿ ನೀವೇನು ಮಾಡಲಾಗದು. ನೀವೇ ಯೋಚಿಸಿ. ಕರ್ಮ, ಜನ್ಮ, ಸ್ಥಾನ, ನಾಮ ಮೊದಲು ಕೊಟ್ಟಿದ್ದು ನನಗೆ. ಆದ್ದರಿಂದ ನಾನೇ ಮೊದಲಿಗನೆಂದು ಸಿದ್ಧವಾಗಿದೆ. ಅಲ್ಲದೆ ಎಲ್ಲಕ್ಕೂ ಮೊದಲು ತೊಡಗುವವನು ನಾನು. ಕಳೆದ ಕಲ್ಪದಲ್ಲಿ ಲಯಗೊಂಡ ಜೀವಿಗಳ ಕರ್ಮಶೇಷ ಏನಿದೆಯೋ ಅದಕ್ಕನುಗುಣವಾಗಿ ಸೃಷ್ಟಿಸುತ್ತೇನೆ. ಜೊತೆಯಲ್ಲಿ ಅವುಗಳ ಸ್ಥಿತಿಗತಿಗಳನ್ನು ನಿರ್ಣಯಿಸುತ್ತೇನೆ. ಅದರಂತೆ ಜೀವಿಗಳ ಬದುಕು ಸಾಗುತ್ತದೆ. ಬ್ರಹ್ಮ ಎಂದರೆ ದೊಡ್ಡದು, ದೊಡ್ಡವ ಎಂದೇ ಅರ್ಥವಿದೆ. ಸತ್ಯ ಲೋಕವು ಅಷ್ಟಸ್ಥಾನವಾಗಿದ್ದು ಬ್ರಹ್ಮನನ್ನು ಕೇಂದ್ರೀಕರಿಸುತ್ತಾ ಮುಂದಿನ ಎಲ್ಲವೂ ಸಾಗುತ್ತದೆ. ಹಿಂದಿನ ಕಲ್ಪಕ್ಕೂ ಮುಂದಿನ ಕಲ್ಪಕ್ಕೂ ಸಂಬಂಧವುಳ್ಳವನೇ ನಾನು. ನನ್ನ ನಿರ್ಣಯವನ್ನು ನಡೆಸುವುದಷ್ಟೇ ನಿಮ್ಮಿಬ್ಬರ ಕೆಲಸ. ಒಂದಂತೂ ತಿಳಿಯಿರಿ, ಮೊದಲು ನಾನು ನನ್ನ ಕೆಲಸವನ್ನು ಪ್ರಾರಂಭಿಸದಿದ್ದರೆ ನಂತರ ನಿಮಗಿಬ್ಬರಿಗೂ ಕೆಲಸ ಉಂಟಾ? ಖಂಡಿತವಾಗಿಯೂ ಇಲ್ಲ. ಮೊದಲು ನನ್ನ ಸೃಷ್ಟಿಯ ಕೆಲಸ, ನಂತರ ಪದುಮಾಕ್ಷನಾಗಿ ಹರಿಪಾಲಿಸುವುದು, ಕೊನೆಗೆ ಹರ ಲಯಗೊಳಿಸುವುದು. ಹಾಗೆಂದು ತಿಳಿದಾಗ ನಾನೇ ಹಿರಿಯ. ಸೃಷ್ಟಿ ಕಾರ್ಯವೋ ಅಷ್ಟೊಂದು ಘನವಲ್ಲ. ಅಷ್ಟೊಂದು ಘನವಲ್ಲ, ಅಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ತೆರಾದಿಯ ಕೊಟ್ಟು ಬೇಕಾದುದ ಪೊರೆಯುವ ಹದನವ, ಕೊಟ್ಟು ಬೇಕಾದುದ ಪೊರೆಯುವ ಹದನವ. ಸೈತನ ತುರಿದ ಹರಿಯ ಅಯ್ಯ ವಿಧಿಯೇ, ಏನಾಯ್ತು? ನಿನ್ನ
ವಿಧಿಯೇ, ಹ, ಏನು ನಿನಗೆ ಬಂದ ಅಹಂಕಾರವು? ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವೇ ಅಲ್ಲ ಬ್ರಹ್ಮ. ಹ, ನಿನ್ನ ಕಾರ್ಯ ಘನವೇ ಇರಬಹುದು, ಹ, ಆದರೆ ನಿನ್ನ ಸೃಷ್ಟಿಗೆ ಚೈತನ್ಯ ಬರಬೇಕಾದರೆ ನಾನು ಬೇಕೇ ಬೇಕು. ನಾನು ಹೊರೆದಾಗ ಮಾತ್ರ ನಿನ್ನ ಸೃಷ್ಟಿಯ ಜೀವಜಂತುಗಳಿಗೆ ಜೀವ ಎಂಬುದು ಬರುತ್ತದೆ. ಹೊರೆಯುವಾತನೇ ಶ್ರೇಷ್ಠನು ಹ, ಬ್ರಹ್ಮ. ಹೇಳು. ಉದಾಹರಣೆಗೆ ಹ, ಬೀಜ ಮೊಳೆತು ಸಸಿಯಾಗಿ ಗಿಡವಾಗಿ ಮರವಾಗಿ ಬೆಳೆಯಬೇಕಾದರೆ ಹ. ಅದಕ್ಕೆ ನೀರು ಗೊಬ್ಬರವನ್ನು ನೀಡಿ ಪೋಷಿಸುವವನು ಬೇಕು. ಪೋಷಿಸುವವನು ಇಲ್ಲದಿದ್ದರೆ ಆ ಬೀಜ ಮೊಳೆಯುವ ಮೊದಲೇ ಸತ್ತು ಹೋಗುತ್ತದೆ. ಹ. ಹಾಗಾಗಿ ನಿನ್ನ ಸೃಷ್ಟಿಯ ಬೀಜ ಮೊಳೆತು ಗಿಡವಾಗಿ ಮರವಾಗಬೇಕಾದರೆ ನಾನು ಬೇಕೇ ಬೇಕು. ಅಂತೆ ನಿನ್ನ ಮಾತನ್ನೇ ತೆಗೆದುಕೊಳ್ಳೋಣ. ಹ, ಅಮ್ಮ ನಿನ್ನನ್ನು ಮೊದಲು ಕರೆದು ಮಾತನಾಡಿಸುವುದು ಎಂಬುದಾಗಿ, ಹ. ನೀನು ದೊಡ್ಡವ ಎಂಬುದಾಗಿ ಹೇಳುತ್ತಾ ಇರುವೆ ಬ್ರಹ್ಮ. ಏನು? ಒಂದು ಮನೆಯಲ್ಲಿ ಹ, ಅಮ್ಮ ಹೊರಗೆ ಹೋಗುವಾಗ ಸಣ್ಣವನನ್ನು ಕರೆದು ಹೇಳುತ್ತಾಳೆ, ಹ, ಮಗನೇ, ನೀನು ಹೊರಗಡೆ ಎಲ್ಲೂ ಹೋಗಬೇಡ, ಅಣ್ಣಂದಿರ ಜೊತೆಯೇ ಇರು. ಹ. ನಿನಗೇನಾದರೂ ಬೇಕಾದರೆ ಅಣ್ಣಂದಿರನ್ನು ಕೇಳು. ಹಾಗಾಗಿ ನೀನು ಕಿರಿಯನೆಂದೇ ತಿಳಿ. ಹ, ಹಾಗಿರುವಾಗ ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಸಣ್ಣವರೂ ಅಲ್ಲ. ಹಾಗೆಂದು ನೀನು ತಿಳಿದರೆ ನಾನೇ ಅಧಿಕ. ಪಾಲನಾ ಕರ್ತೃತ್ವವನ್ನು ವಹಿಸಿರುವಂತಹ ನಾನು ಅಧಿಕನೇ ಸರಿ. ಹಾಗಾಗಿ ನೀನೀಗ ನಮ್ಮೊಂದಿಗೆ ಒಗ್ಗೂಡಿ ಅಮ್ಮನ ನೇಮದ ಪ್ರಕಾರ ನಾವಿರೋರು ನಮ್ಮ ನಮ್ಮ ಉದ್ಯೋಗಕ್ಕೆ ಉದ್ಯುಕ್ತರಾಗೋಣ. ನೀನಿನ್ನು ವ್ರತ ವಾದಿಸದೆ ಕಾರ್ಯಪ್ರವೃತ್ತನಾಗು. ಆಗದೆ ನೀನು ನನ್ನ ಮಾತನ್ನು ಒಪ್ಪುವುದಿಲ್ಲ ಅಂತ ಗೊತ್ತುಂಟು. ನೀನೇನು ಹೇಳ್ತಿ? ಹೌದೌದು. ಹರಡಿದಾನ ಕ್ಷಣ ತರಿ ನಿನ್ನ ವಚನವು ಹರಿಹರರಲ್ಲಿ ಭೇದವಿಲ್ಲದೆ ನಿನ್ನೊಯ್ಯರಕವಾಗಿ ನಾನು ಪ್ರಿಯ ಬ್ರಹ್ಮ, ಏನು? ನೀನು ನನ್ನಲ್ಲಿಲ್ಲ ಆದಿತ್ಯವನ್ನು ಒಪ್ಪುವುದಿಲ್ಲ, ಹ. ಹಾಗಂತ ಹರಿಯನ್ನು ಒಪ್ಪುವುದಿಲ್ಲ. ಹ. ನಾವೆಲ್ಲರೂ ಅಮ್ಮ ಸೂಚಿಸಿದಂತೆ ನಡೆದರೆ ಮೇಲು ಕಿರಿಯ ಎಂಬ ಪ್ರಶ್ನೆ ಬಾರದು. ಅದರಲ್ಲೂ ಹರಿ ಎಷ್ಟು ಸುಂದರವಾಗಿ ನಿನ್ನ ಸೃಷ್ಟಿಯ ಬಗ್ಗೆ ಹೇಳಿದ ನೋಡು. ನೀನು ಸೃಷ್ಟಿಸುತ್ತಾ ಹೋಗು, ಹರಿ ಪಾಲಿಸುತ್ತಾ ಇರಲಿ. ಹ. ನಾನು ಲಯಗೊಳಿಸದಿದ್ದರೆ ಆಗ ನಿನ್ನ ಸೃಷ್ಟಿಗೇನು ಬೇರೆ? ನಿನ್ನ ಸೃಷ್ಟಿಯನ್ನು ಲಯಗೊಳಿಸಿ ನಾನು ಅದನ್ನು ಸಮತೋಲನದಲ್ಲಿರಿಸಿದಾಗ ಮಾತ್ರ ಪ್ರಪಂಚ ಅಮ್ಮನ ಮಾತಿನಂತೆ ಆಗುವುದು. ಇವೆಲ್ಲ ನಿನಗೆ ಅಪತ್ಯವೆನಿಸುತ್ತದೆ. ಅದು ನಿನ್ನ ರಾಜಸ ಬುದ್ಧಿಯ ಪ್ರವೃತ್ತಿಯಿಂದ. ಹ. ಅದು ನನಗೆ ಹಿಡಿಸುವುದಿಲ್ಲ. ಹಾಗಾಗಿ ನಿನ್ನ ಮಾತುಗಳನ್ನು ಧಿಕ್ಕರಿಸಿ ನಾನು ಹರಿಯ ಅಭಿಪ್ರಾಯವನ್ನು ಒಪ್ಪುತ್ತೇನೆ. ಹರಿಹರರಲ್ಲಿ ಯಾವತ್ತೂ ಭೇದಗಳಿಲ್ಲ, ನಮ್ಮೂರಲ್ಲಿ ಯಾವತ್ತೂ ಭೇದಗಳಿಲ್ಲ. ಹಾಗಾಗಿ ನಾನು ಹರಿಯಲ್ಲಿ ಐಕ್ಯವಾಗುತ್ತೇನೆ. ಆಗದೆ ಹರಿ. ಹಾಗೇ ಆಗಲಿ ಹರ. ಹರಿಹರರು ನೀವಿರುವರು ಜನಕ
ಪ್ರೀತಿಗೊಳ್ಳಲಾರೆ. ಇನ್ನು ವಾದ ಸಾಕು. ಯುದ್ಧದ ಮೂಲಕವಾಗಿ ನಿನ್ನನ್ನು ಭಾಗಿಸಿ ಹಿರಿತನವನ್ನು ಸ್ಥಾಪಿಸುತ್ತೇನೆ. ಬಾ. ವಾದದಿ ಬಲವಿಲ್ಲ ಶೋಧನೆಯಿಂದಲೇ, ವಾದದಿ ಬಲವಿಲ್ಲ ಶೋಧನೆಯಿಂದಲೇ ಹಾಡಿನಿ ತಿಳಿಯುವ ನಿಜವ. ಹೋದ ಕಲ್ಪತಿ ಲಯವಾದ ಪ್ರಪಂಚವ, ಹೋದ ಕಲ್ಪತಿ ಲಯವಾದ ಪ್ರಪಂಚವ ಐದು ಭಾರತಿ ನಿಲ್ಲಿಸಿರುವ. ಈ ರೀತಿಯಾಗಿ ನಾವೇ ಹೋರಾಟಕ್ಕೆ ನಿಂತರೆ ಇದು ನಮ್ಮ ಮುಂದಿನ ಸೃಷ್ಟಿಗೆ ಒಳ್ಳೆಯ ಪಾಠವಾಗದು. ಬ್ರಹ್ಮ, ಈ ರೀತಿಯ ಯುದ್ಧ ಎಷ್ಟೇ ಕಾಲ ಬೇಕಾದರೂ ನಡೆಯಬಹುದು, ಆದರೆ ಉತ್ತರವೆಂಬುದು ಸಿಗದೆ ಹೋಗುತ್ತದೆ. ಹಾಗಾಗಿ ಹೋರಾಟದಿಂದ ಯಾವುದೇ ಫಲವಿಲ್ಲ. ಒಂದು ಉಪಾಯವಿದೆ. ಏನು ಬ್ರಹ್ಮ, ವಾದದಿ ಫಲವಿಲ್ಲ, ಶೋಧನೆ ಸರಿ. ಹೇಗೆ ಶೋಧನೆ? ಅಮ್ಮನೇ ಒಂದು ಉಪಾಯವನ್ನು ನೀಡಿದ್ದಾಳೆ ನೋಡು. ಹೋದ ಕಲ್ಪದಿ ಸೃಷ್ಟಿಯ ವಸ್ತು ಪ್ರಪಂಚವು ನಮ್ಮಲ್ಲೇ ಇದೆ. ಅದನ್ನು ಗುರುತಿಸಿ ಯಾರಲ್ಲಿ ಎಷ್ಟಿದೆ ಎಂಬುದನ್ನು ತಿಳಿದು ತದನಂತರದಲ್ಲಿ ಯಾರು ಅಧಿಕ ಯಾರು ದೊಡ್ಡವ ಎಂಬುದನ್ನು ನಾವೇ ತೀರ್ಮಾನಿಸಿಕೊಳ್ಳೋಣ. ಹಾಗಾಗಿ ವಾದದಿ ಫಲವಿಲ್ಲ, ಶೋಧನೆ ಸರಿ. ಮೊದಲು ನೀನು ನನ್ನ ಉದರವನ್ನು ಪೊಕ್ಕು, ನನ್ನಲ್ಲಿ ಯಾವ ವಿಶೇಷತೆ ಇದೆ ಎಂದು ಶೋಧಿಸು. ತದನಂತರದಲ್ಲಿ ನಾನು ನಿನ್ನ ಉದರವನ್ನು ಬೊಗುತ್ತೇನೆ. ಹರಿ ಹರ. ಮೊದಲು ನಾನು ಹಿರಿಯ. ಮೊದಲು ನಾನು ಹಿರಿಯ ಆಗಿದ್ದರಿಂದ ಮೊದಲು ನೀನು ನನ್ನ ಶೋಧನೆಯನ್ನು ನಡೆಸು. ಬ್ರಹ್ಮ, ಇದರಲ್ಲಿಯೂ ನಾನೇ ದೊಡ್ಡವನೆಂಬ ಮಾತು ಬಿಡಲಾರೆ ನೀನು. ನಾನು ಹಿರಿಯದನ್ನು ಇರಲಿ. ಹಾಗಾಗಿ ಶೋಧಿಸುವುದಕ್ಕೆ ಒಂದು ದ್ವಾರವನ್ನು ತೆರೆದುಕೊಳ್ಳು. ದ್ವಾರ ಸರಿ. ಇದು ಇದು ಬಯಲಿದ್ದೇನೆ. ಬಾ. ಸರಿ, ಹರಿ ಒಳಗೆ ಹೋಗಿದ್ದಾನೆ. ಇಷ್ಟುದ್ದ ಮಾತಾಡಿದ ಇವ ಇನ್ನು ಅಲ್ಲೇ ಇದ್ದು ಕಷ್ಟಪಡಲಿ, ಆಗ ಗೊತ್ತಾಗುತ್ತೆ. ಆದ್ದರಿಂದ ನವದ್ವಾರಗಳನ್ನು ಅದಾಗದು ನವದ್ವಾರಗಳನ್ನು ಬಂಧಿಸಿದರೆ ಬದುಕುವುದು ಕಷ್ಟ. ಆದ್ದರಿಂದ ಅದೋ ದ್ವಾರವನ್ನು ಬಿಟ್ಟು ಉಳಿದ ದ್ವಾರವನ್ನು ಬಂಧಿಸುತ್ತೇನೆ. ಹರಿಯ ಬಗುತ್ತಲಿ ವಿಧಿಯ ಚಂದನವ, ಹರಿಯು ಬಗುತ್ತಲಿ ವಿಧಿಯ ಚಟನವ, ಪರಿಗಿಸಲು ಬಳಿ ಕೈಲಿ ಕೈಗನು, ಪರಿಗಿಸಲು ಬಳಿ ಕಲ್ಲಿ ಕಂಡನು. ಹರಿದ ಕಲ್ಪತಿ ಪ್ರಳಯ ಹೊಂದಿದ ಹರಿಗಳೆಲ್ಲ ಎಂತಹ ಉದರವಪ್ಪ ಇವನದು! ಏನಿಲ್ಲ, ಎಲ್ಲವೂ ಇವನಲ್ಲೇ ಇದೆ. ಹೋದ ಕಲ್ಪದ ಸೃಷ್ಟಿಯ ಎಲ್ಲ ವಸ್ತು ಪ್ರಪಂಚವು ಇವನಲ್ಲೇ ಕೂಡಿದೆಯಲ್ಲ. ಆಹಾ, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಮನುಗಳು, ಮುನಿಗಳು, ನದಿಗಳು, ನಗಗಳು, ಎಲ್ಲ ಜೀವರಾಶಿಗಳು ಇವನಲ್ಲೇ ಕೂಡಿದೆಯಲ್ಲ. ಆದರೆ ನಾನು ಇಷ್ಟು ಹೊತ್ತಾಯಿತು ಇಲ್ಲಿಗೆ ಬಂದು, ಯಾವುದು ನಿಂತಲ್ಲಿಂದ ಅಲ್ಲಾಡುತ್ತೇ ಇಲ್ಲ. ಹಾಗಾದರೆ ಬ್ರಹ್ಮನ ಸೃಷ್ಟಿಗೆ ಚೈತನ್ಯವಿಲ್ಲದೆ ಹೋಗಿದೆ, ಎಲ್ಲವೂ ಜಡತ್ವದಿಂದ ಕೂಡಿದೆ. ಬ್ರಹ್ಮನ ಸೃಷ್ಟಿಯೇ ಹಾಗೆ, ಜಡತ್ವ, ಯಾವುದಕ್ಕೂ ಚೈತನ್ಯವಿಲ್ಲ. ಆದರೆ ಈತನ ಉದರವೇ ಬಂಗಾರದಿಂದ ಕೂಡಿದೆ. ಬಂಗಾರದ ಉದರವನ್ನು ಹೊಂದಿದ ಈತ ಹಿರಣ್ಯ ಗರ್ಭನೇ ಸರಿ. ಆದರೆ ಚೈತನ್ಯವಿಲ್ಲದ ಸೃಷ್ಟಿ ಘನವಾಗಲು ಸಾಧ್ಯವೇ ಹೇಳಿ? ಇಲ್ಲವೇ ಇಲ್ಲ. ಈ ಮಾತನ್ನು ಅವನಿಗೆ ತಿಳಿಸಬೇಕಲ್ಲ. ಹಾಗಾಗಿ ಬಂದ ದಾರಿಯನ್ನರಿಸುತ್ತಾ ಮೇಲೇರುತ್ತೇನಂತೆ. ಸಾರುವೆನು ಹೊರಗೆನು ತಮೇಲಕ್ಕೆ ತುಟಿಯನ್ನು ಕಾಣತೀಯ, ಎಲ್ಲಕ್ಕಿಲ್ಲಿ ತರಚ ಕಂಡದು ಪಾರವನ್ನು
ಮೆಟ್ಟಿಲುಗಾಗಿ ಮೇಲೇರಿ ಸಾಗಿದರೆ ಬರೀ ಕತ್ತಲೇ ಕಾಣಿಸುತ್ತಿದೆಯಲ್ಲ, ಬಂದ ದ್ವಾರವೇ ಕಾಣಿಸದಾಗಿ ಹೋಗಿದೆ. ನನಗಾಗಿ ಬಾಯಿ ತೆರೆದ ಬ್ರಹ್ಮ ಈಗ ಬಾಯಿ ಮುಚ್ಚಿ ಕುಳಿತಾನೆ. ಇರಲಿ, ಕೆಳಗಿಳಿದು ಹೋಗುತ್ತೇನಂತೆ. ಇಲ್ಲಿಯೂ ಅನೇಕ ದ್ವಾರಗಳನ್ನು ಬಂಧಿಸಿ ಕುಳಿತಿದ್ದಾನೆ. ಏನಾಗಿದೆ ಈತನಿಗೆ? ಅದೇ ಕನಿಷ್ಠ ದ್ವಾರದಿಂದ ಬೆಳಕು ಕಾಣಿಸುತ್ತಾ ಇದೆಯಲ್ಲ. ಓಹೋ, ಒಂದು ದ್ವಾರವನ್ನು ತೆರೆದಿಟ್ಟಿದ್ದಾನೆ, ಅದೇ ಅಧೋದ್ವಾರ. ಕನಿಷ್ಠನಾದ ಬ್ರಹ್ಮ ಕನಿಷ್ಠ ದ್ವಾರವನ್ನೇ ತೆರೆದಿಟ್ಟಿದ್ದಾನೆ. ಇರಲಿ, ದ್ವಾರ ಯಾವುದಾದರೇನು, ಆತನಿಗೆ ವಿಷಯವನ್ನು ತಿಳಿಸಿದ್ದಕ್ಕಾಗಿ ಅಧೋದ್ವಾರದ ಮೂಲಕ ಹೊರಗೆ ಇಡ್ತೇನೆ. ಶೋಧಿಸಿದನು ನಿಲ್ಲೋದರವ ಒಳಗೈದಿ ಕಂಡನು ಪದದಲ್ಲಿ ಮೆರಿವಾಗ ಹೋದ ಕಲ್ಪದಿ ಲಯವಾದ, ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಮೆರೆಯುತ್ತೀಗ ವಿನೋದ. ಶೋಧಿಸಿದನು ನಿಲ್ಲೋದರವ ಒಳಗೈದಿನ ಕೈದಿನು ಪರದಲ್ಲಿ ಮೆರೆವಾಗ ಶೋಧಿಸಿದನಯ್ಯ ನಿನ್ನೋದರವ. ಏನಿಲ್ಲ, ಹಾಗೆಂದರೆ ಏನಿಲ್ಲ, ಎಲ್ಲವೂ ನಿನ್ನಲ್ಲಿ ಇದೆ ಬ್ರಹ್ಮ. ನಿನ್ನ ಉದರದಲ್ಲಿ ಏಕಾದಶ ದ್ವಾದಶ ಆದಿತ್ಯರು, ಎಲ್ಲರೂ ಮನುಗಳು, ಮುನಿಗಳು, ನದಿಗಳು, ನಗಗಳು ಎಲ್ಲವೂ ಇದೆ. ಎಲ್ಲವನ್ನು ತುಂಬಿದ ನೀನು ಬ್ರಹ್ಮಾಂಡೋದರ ಬರಿತನೇ ಸರಿ ಬ್ರಹ್ಮ. ಬಂಗಾರದ ಉದರವನ್ನು ಹೊಂದಿದ್ದಿ ನೀನು. ಆದರೆ ಬ್ರಹ್ಮ, ನಿನ್ನ ಸೃಷ್ಟಿಯ ಎಲ್ಲ ಜೀವಜಂತುಗಳು ಜಡತ್ವದಿಂದ ತುಂಬಿ ಹೋಗಿದೆ. ನಿನ್ನ ಉದರದ ಯಾವುದೇ ಒಂದು ವಸ್ತು ಕೂಡ ಅಲ್ಲಾಡುತ್ತಾ ಇಲ್ಲ, ಚೈತನ್ಯ ರಹಿತವಾಗಿದೆ. ಹಾಗಾಗಿ ಬ್ರಹ್ಮ, ಹಿರಣ್ಯ ಗರ್ಭನೆಂದು ನಾನು ನಿನಗೆ ಒಂದು ಬಿರುದನ್ನು ನೀಡುತ್ತೇನೆ. ಯಾತಕ್ಕಾಗೆಂದರೆ ನಿನ್ನ ಗರ್ಭವೇ ಬಂಗಾರದಿಂದ ಕೂಡಿದೆಯಲ್ಲ, ಹಾಗಾಗಿ ನಿನಗೊಂದು ಬಿರುದು. ನನಗೆ ಒಪ್ಪಿತು. ಹರಿ ಸರಿ, ನನಗೊಂದು ಹೆಸರಾಯಿತು. ಹೌದು, ನಿನಗೂ ನಿನ್ನ ಸಾಧನೆ ಒಂದು ಹೆಸರು ಬೇಡವಾ? ನನಗೂ ಹೆಸರೇ. ಹೌದು, ಇರಲಿ. ಅತಿ ಹೀನವಾದ ಅಧೋದ್ವಾರದಲ್ಲಿ ಬಂದಂತಹ ನೀನು ಇನ್ನು ಮುಂದೆ ಅಧೋಕ್ಷಜ ಎಂದು ಕರೆ. ಸರಿ ಅಮ್ಮ, ಇರಲಿ. ಆಯ್ತಲ್ಲ? ಸಂತೋಷ ಆಯ್ತಲ್ಲ? ಒಪ್ಪಿಕೊಂಡೆ ಅಲ್ಲ ನಾನು ಹಿರಿಯನೆಂದು. ಈ ಹೇಳು. ಇಲ್ಲಿ ನಾನು ನಿನ್ನನ್ನು ಅಧಿಕ ಎಂದು ಒಪ್ಪಿಕೊಂಡದ್ದಲ್ಲ. ನಾನು ನಿನ್ನ ಉದರವನ್ನು ಶೋಧಿಸಿ ನಿನ್ನಲ್ಲಿನ ವಿಶೇಷತೆಗಳನ್ನು ಹೇಳಿದೆ. ಆದರೆ ಈಗ ನನ್ನಲ್ಲಿನ ವಿಶೇಷತೆಗಳನ್ನು ನೀನು ಹೇಳಬೇಕಲ್ಲವೇ? ಯಾರಲ್ಲಿ ಅಧಿಕ ಎಂಬುದನ್ನು ತಿಳಿದು ನಂತರದಲ್ಲಿ ಯಾರು ದೊಡ್ಡವ ಎಂಬುದನ್ನು ನಾನು ಹೇಳುತ್ತೇನೆ. ಸರಿ, ತಪ್ಪುವ ಮಾತು ನನ್ನದಲ್ಲ. ನನಗೆ ಒಳಗೋಗಲು ದಾರಿ ಕೊಡು. ಇದೋ ಬಾಯಿ ತೆರೆದಿದ್ದೇನೆ. ಬಹಳ ಗರ್ವ ಇವನಲ್ಲಿ ಅಡಗಿದೆ. ನನ್ನನ್ನು ಬಾಯಿ ತೆರೆದು ಒಳಗೆ ಕಳುಹಿಸಿದ. ನವದ್ವಾರಗಳನ್ನು ಬಂಧಿಸಲಾಗದ ಆತ ಅಷ್ಟಮ ದ್ವಾರಗಳನ್ನು ಬಂಧಿಸಿ ಸುಮ್ಮನೆ ಕುಳಿತಿದ್ದ. ಇವನಿಗೆ ಬುದ್ಧಿ ಕಲಿಸುವುದಕ್ಕಾಗಿ ನಾನೇನಾದರೂ ಮಾಡಬೇಕಲ್ಲವೇ? ಹಾಗಾಗಿ ದೇಹದ ನವದ್ವಾರಗಳನ್ನು ಬಂಧಿಸಿ ಸುಮ್ಮನೆ ಕುಳಿತಿರುತ್ತೇನಂತೆ. ಸುರದ ವೈಚರು ಕೇಳಿ ಪರಮೇಷ್ಠಿ ಗರ್ಭದಿ ಹರಿಯ ಜಠರವ ಪೊಗುದಲಿ, ಹರಿಯ ಜಠರವ ಪೊಗುದಲಿ ಕರಗಿಸಿ ಕೈಗಳು ಸರಿದ ಕಲ್ಪಗಳಲ್ಲಿ, ಕರಗಿಸಿ ಕೈಗಳು ಸರಿದ ಕಲ್ಪಗಳಲ್ಲಿ ಹರಿಗೊಯ್ದ ಧರಣಿಯಲ್ಲವನು. ಓ
ಭಾವನೆ ಮಾಯವಾಯಿತಲ್ಲ. ಸರಿದ ಕಲ್ಪದಲ್ಲಿ ಇದ್ದುದೆಲ್ಲವೂ ಇವನಲ್ಲಿದೆ. ಸಚೇತನವಾಗಿ ಕೆಲ ಲೋಕಗಳು ಊರ್ಧ್ವ ಲೋಕಗಳೂ ಇವೆ. ನನ್ನಲ್ಲಿ ಒಂದು ಕಲ್ಪಕ್ಕೆ ಸಂಬಂಧಪಟ್ಟಿದ್ದು ಇದ್ದರೆ ಅವನಲ್ಲಿ ಸರಿದ ಕಲ್ಪಕ್ಕೂ ಮರೆಗೊಂಡ ಸರ್ವವೂ ಇದೆ. ಏನಿದೆ ಮುಂದೇನಿದೆ ಎಂದು ನೋಡುತ್ತಾ ಮುಂದೆ ಸಾಗುತ್ತೇನೆ. ಸುರರು, ದ್ವಾದಶಾದಿತ್ಯರು, ಏಕಾದಶ ರುದ್ರರು, ನನ್ನಂತೆ ಅನೇಕ ಮಂದಿ ಬ್ರಹ್ಮರು, ಇನ್ನನೇಕ ಮಂದಿ ದೇವಮಾನ ವರ್ಗದವರು ಇರುವುದನ್ನು ಕಂಡಾಗ ಮನ ತುಂಬಿ ಬರುತ್ತದೆ. ಅವನಲ್ಲಿ ನಾನಿದ್ದೇನೆ, ನನ್ನಲ್ಲಿ ಅವನಿಲ್ಲ ಎಂದಾಗ ಎಲ್ಲ ಯುಗಗಳಿಗೂ ವಿಷ್ಣು ಒಬ್ಬನೇ ಎಂದಾಯಿತು. ಎಲ್ಲರೂ ಇವನಲ್ಲಿಯೇ ಇದ್ದಾರೆ. ಅಣುವಿನಿಂದ ಮಹತ್ತಿನ ತನಕ ಜಗತ್ತಿನ ಸರ್ವವೂ ಇದೆ. ಕಣ್ಣಿನಿಂದ ಕಾಣಬಹುದಾದ, ಕಿವಿಯಿಂದ ಕೇಳಬಹುದಾದ ಎಲ್ಲದರ ಒಳಗೂ ಹೊರಗೂ ವ್ಯಾಪಿಸಿಕೊಂಡಿದ್ದಾನೆ. ಇವನು ಬ್ರಹ್ಮಾಂಡೋದರ ಭರಿತನೇ ಸರಿ. ಎಲ್ಲರೂ ಇವನಲ್ಲಿಯೇ ಇದ್ದಾರೆ. ಈ ವಿಚಾರವನ್ನು ಹೇಳಲು ಹೊರಸಾಗಬೇಕಲ್ಲ. ತೆರಳುವೆ ಹೊರಗೆಂದು ಸರಿದು ಮೇಲಕ್ಕೆ ತುದಿಯೇ ಹೊರಗದಾಗಲು ಕೆಳಗಿಳಿದು ಪ್ರತಿ ಪಥವಗನದಿಯೇ ಕರಗದಿ ಸುತ್ತದಿರೇ ಕರಗದಿ ಸುತ್ತದಿರೇ ದಿವ್ಯ ಜಗತ್ತಗರು ಸತ್ಯವನ್ನು ಹೇಳುವ ಉತ್ಸಾಹದಿಂದ ತಿರುಗಿ ನೋಡಿದರೆ ಬಂದ ದಾರಿಯೇ ಕಾಣಿಸುತ್ತಿಲ್ಲವಲ್ಲ. ಸುತ್ತಲೂ ಸುತ್ತಿದರೆ ಬಳಲಿಕೆ ಹೊರತು ದಾರಿ ತೋರುವುದಿಲ್ಲ. ನಾನು 8 ದ್ವಾರಗಳನ್ನು ಬಂಧಿಸಿದರೆ ಇವನು 9 ದ್ವಾರಗಳನ್ನು ಬಂಧಿಸಿ ಕುಳಿತಿದ್ದಾನಲ್ಲ. ಯಾರಲ್ಲಿ ಹೇಳಲಿ? ಅಮ್ಮ ಆದಿಮಾಯೇ, ನೀನೇ ಗತಿದಾಯಿ, ದಾರಿ ತೋರು. ಪರಿಚ ಭಕ್ತಿಯೊಳಾದಿಮಾಯೆಯ ಹರಿಯ ನಾಭಿ ಕಮಲನಾಳದಿ ಹರಿಯ ನಾಭಿ ಕಮಲನಾಳದಿ ಮೇರೆ ಬಾಪ ಕೂಚರಿ ಬರುತ್ತಿರಲು ಹರಿಯೋಗ ಮಾಯೆಯ ವೆರಜಿ ವಟ ಭದ್ರದಲ್ಲಿ ಬರುತ್ತಿರಲು ಹರಿಯೋಗ ಮಾಯೆಯ ವೆರಜಿ ವಟ ಭದ್ರದಲ್ಲಿ ತಾಕುಳ್ಳಿರಿಸಿ ಮಲಗಿರಳು ನಿದ್ರೆಯೊಳದು ನಿದ್ರೆಯೊಳದು ಕಾಲ್ಬಿರಳಿರಿಸಿ ಬಾಯೊಳಗೆ ಕೈಯೆಲ್ಲ ಜಡತ್ವವನ್ನು ಆವರಿಸಿದೆ. ನಿದ್ದೆ, ಮನಸ್ಸು ನಿದ್ದೆಗೆ ವಾಲುತ್ತಾ ಇದೆ. ಆಹಾ, ಏನದು? ನೀರಿನಲ್ಲಿ ಆಲದ ಎಲೆಯೊಂದು ತೇಲುತ್ತಾ ಬರುತ್ತದೆಯಲ್ಲ. ಆ ಆಲದ ಎಲೆಯ ಗಾತ್ರಕ್ಕೆ ನನ್ನ ದೇಹವನ್ನು ಕಿರಿದಾಗಿಸಿ ಬಾಲ ಮುಕುಂದನಂತೆ ಅದರಲ್ಲೇ ಮಲಗಿರುತ್ತೇನಂತೆ. ಬರುತ್ತಲ ಕಮಲ ಸರಚಿಜದ ಮೇಲೆ ತಾನಿರದೆ ಪದ್ಮಾಸನವಾಗ ಪರದಿಂದ ಬಲಿದು ಕುಳ್ಳಿರುತ್ತ ನಾಲ್ಜಿಜಿ ನೋಡಿ ಬೆರೆದ ನಾಲ್ಮುಗ ತಿಂಗಿರದಿ ಮೇಲಕ್ಕೆ ನೋಡಲು ವರ ಪಂಚ ವದನದಿಯು ವರ ಪಂಚ ವದನದಿಯು ಪರಿಶೋಭಿಸುತ್ತಲವ ಹರಿಯ ಪದಯುಗಂಗಳ ಸ್ಮರಿಸುತ್ತ ಹರಿಯ ಪದಯುಗಂಗಳ ಸ್ಮರಿಸುತ್ತ ಭಕ್ತಿಯೊಳಗಿರುವ ಬೀಳ್ಯದುಳ್ ಅಚ್ಚರಿಯಾದುದು ಈ ನಿಂಬೆ ಸುರತ ವೈಶ್ಯರು ಲಾಲಿಸಿ ಕಮಲ ಜಗು ಕರುವಾಡಿದು ತಾಯಿಗೆ ಶರಣ
ಮುಂದಾದಾಗ ಬೆಳಕೊಂದು ಗೋಚರಿಸಿತು. ಅದರ ಮೂಲಕ ಹೊರಬಂದೆ. ಪ್ರಾಯಶಃ ಇದು ಶ್ರೀಹರಿಯ ನಾಭಿ ಕಮಲವೇ ಇರಬೇಕು. ನಾಭಿ ಪ್ರದೇಶದಲ್ಲಿ ಅರಳಿದ ಕಮಲದ ಮೇಲೆ ಭದ್ರವಾಗಿ ಕುಳಿತು ನಾ ದೆಸೆಯನ್ನು ನೋಡಬೇಕೆಂದಿರುವಾಗಲೇ ಎಲ್ಲವೂ ಕಾಣತೊಡಗಿತು. ಈಗ 4 ಮುಖವುಳ್ಳವನಾದೆ. ಈ ಮೇಲೆಯೂ ಕಾಣತೊಡಗಿತು. ಈಗ ಪಂಚಮುಖನಾದೆ. ಈ ಪಂಚಶಿರಗಳು ಯಾಕೆ? 4 ಬಗೆಯ ಸೃಷ್ಟಿಗಾಗಿ 4 ಮುಖ. ಪರಶಕ್ತಿಯ ಧ್ಯಾನಕ್ಕಾಗಿ ಮೇಲೊಂದು ಮುಖ. ನಾನೇ ಸೃಷ್ಟಿಕರ್ತನೆಂದು ಬೀಗಿದೆ. ಈಗ ನನ್ನಲ್ಲಿ ಮುಖಗಳನ್ನು ಸೃಷ್ಟಿಸಿ ನಾನೂ ಸೃಷ್ಟಿಕರ್ತನೆಂದು ತೋರಿಸಿದ. ಕಂಡುದೆಲ್ಲವನ್ನು ಹೇಳೋಣವೆಂದು ನೋಡಿದರೆ ಗಾಢ ನಿದ್ರಿಸುತ್ತಿದ್ದಾನಲ್ಲ. ಆಹಾ, ಮಲಗಿದ ರೀತಿ ಅಂಡಾಕಾರವಾಗಿದೆ ಎನ್ನುವುದರಿಂದ ಇವನು ಅನಂತನೇ ಸರಿ. ನಡೆ ನುಡಿಗಳು ಒಂದೇ ಆಗಿರಬೇಕು ಎಂದು ತೋರಿಸುತ್ತಿದ್ದಾನೆ. ನೀರಿನ ಮೇಲೆ ಪವಡಿಸಿದ ಈತ ನಾರಾಯಣನೇ ಸರಿ. ನಿದ್ರೆ ಭಂಗ ಮಹಾದೋಷ. ಅವನೆಚ್ಚರಿತು ಅನುಕೂಲ ಒದಗಿಸುವ ತನಕ ಅವನನ್ನೇ ಧ್ಯಾನಿಸುತ್ತೇನೆ. ಶ್ರೀಹರಿ ನಾರಾಯಣ ಪದ್ಮನಾಭ. ಹರಿಯು ಮಲಗಿರ ಯೋಗ ನಿದ್ರೆಯೋ ಇರದೆ ಕನ್ನದ ಕಿಲ್ಮಿಚವ ಇರು ಬೆರಳಿನಲ್ಲಿ ಹೊಲಗಡೆಯ ದಾನವರೀವರು ಉದಿಸುತ್ತಲಿ. Thank you.